ಗೇಟ್ ಹಾರು ಹೊಡೆದು ಇಟ್ಟನಪ್ಪ. ಏನೇ ಹುಡುಗರು ತೆಗೆದು ಹಾಕಿಟ್ಟವೋ ಎಂಥದ. ಈಗ ದನಗಿನ ಒಳಗೆ ಹೋದ್ರೆ ನಾ ಹೋಗಿ ಗೇಟ್ ತೆಗ್ದೆ ದನ ಒಳಗೆ ಬಂದು ಅಂತನೋ ಎಂಥದ. ಗುಂಡಪ್ಪನ ನಾವು ನಂಬಂಗೂ ಇಲ್ಲ. ಮದುವೆನಿಗೆ ಹೋಗೋಣ ಅಂದಿದ್ದ. ಎಂತ ಬತ್ತಾನ ಇನ್ನೊಂದು ಸಲ ಕೇಳ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಗುಂಡಪ್ಪ ಗುಂಡಪ್ಪ ಇದೆಯಾನ? ಯಾರು ಹಾಂ ಹ್ಞೂ ಅಂದಾರು ಅಂತಾರೋನು. ಯಾಕೆ ಹೋಗಿ ಜೀವ ಹೋದ್ರೂ ಗೊತ್ತಾಗಲ್ಲ. ಏನು ಟಿ ಬಿ ಗಿಬಿ ಹಾಕೊಂಡು ಕೂತಿದ್ದೇನ? ಈಗ 12 ಗಂಟೆ ತನಕ ಕರೆಂಟ್ ಇರ್ತದೆ. ಕರೆಂಟ್ ಹೋಗೋ ತನಕ ಒಂದು ಟಿ ವಿ, ಅದು ಏನು ನೋಡ್ತಾರೋ ನೋಡಿದ್ನೇ ನಂಗಂತೂ ಗೊತ್ತಾಗಲ್ಲ. ಗುಂಡಪ್ಪ ಗುಂಡಪ್ಪನ ಹಿಡ್ತಿದ್ದೀಯೇನೆ? ಕೋಲ್ ಬಿದ್ದಿದ್ರೆ ಅದ್ರ ಹೆಸರಾರು ಜ್ಞಾನಕ್ಕೆ ಬರ್ತದನ. ಪಟಾಕಿ ಹಿಡ್ದು ಪರೀಕ್ಷೆ ಎಲ್ಲ ಮುಗ್ದಿರು. ಪಟಾಕಿ ಪಟಾಕಿ ಇದ್ದೀಯೇನು ಒಳಗೆ? ಓ ಏನ್ರೆ ಸಾನ ಅಂತ ನಿಮ್ದು ಬಾವರಲ್ಲಿ ಬಂದು ಕರೀತಾ ಇದಾರೆ ನೋಡಿಯಲ್ಲಿ. ಹೇಳಿದೆ ಪಕ್ಕನ ರೆಡಿಯಾಗಿ ಹೋಗಿ ಅವರ ಹೊತ್ತುಣಿಕೆ ರೆಡಿ ಆಗ್ತಾರೆ ಅಂತ. ಈಗ ಅಲ್ಲಿ ಕರೀತಾ ಇದಾರೆ. ನಾನು ಇಲ್ಲಿ ಒಂಚೂರು ಎಂಥದ ಒಲೆ ಮೇಲೆ ಇಟ್ಕೊಂಡಿನಿ ಮಾರ್ರೆ, ಆಚೆಗೆ ಹೋಗಂಗೂ ಇಲ್ಲ. ಹೋತೀರಾ ಆತ ಸಾನ? ಇಲ್ಲ ಇಲ್ಲ, ನನ್ನ ಸಾನ ಆಗ್ಲಿ. ಈಗ ಬಂದಿನಿ ಸಾನಕ್ಕೆ. ನೀನೊಂದು ಎಂತಕ್ಕೆ ಹಂಗೆ ಮಾಡ್ತೀನಿ ನೋಡೋಣ ಹೇಳ. ಅಲ್ಲೊಂಚೂರು ಹುಡುಗರನ್ನ ಹೋಗಿ ಹೇಳಕ್ಕೆ ಹೇಳ. ನಾಯಿ ಕಟ್ಟಿರ್ಬೇಕು. ಕಟ್ಟಕ್ಕೆ ಹೇಳಿದ್ದೆ ಪಟಾಕಿ ಹತ್ರ. ಇವತ್ತು ಮಾದಪ್ಪನ ಬರೋದು ಗೊತ್ತಿತ್ತಲ್ಲ, ಹಂಗಾಗಿ ಕಟ್ಟಕ್ಕೆ ಹೇಳಿದ್ದೆ. ಹೋಗಕ್ಕೆ ಹೇಳ ಅಲ್ಲಿ ಗೇಟ್ ಹತ್ರ ಹೋಗಿ ನಾಯಿ ಇಲ್ಲ ಅಂತ ಹೇಳಕ್ಕೆ ಹೇಳು ಅಂತೀರ. ಬರ್ಲಿ ಒಳಗೆ ಕೂತ್ಕೊಂಡ್ಲಿ ನೋಡೋಣ ಒಂದ್ಗಳಿಗೆ. ಅವರೊಬ್ರು ಮಾದಪ್ಪಣ್ಣ ಇಷ್ಟು ಹೊತ್ತುಣಿಕೆ ಹೋಗಲ್ಲಿ ಎಂತ ಮಾಡೋದು? ಸೆಕೆ ಮೊದಲೇ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ. 12 ಗಂಟೆ ಮ್ಯಾಲೆ ಹೋದ್ರೆ ಸಾಕು. ನಾವೇನು ಹಿಂಗ್ಸ್ರ? ಇಲ್ಲಪ್ಪ, ಕಾರಾದ್ರೆ ಒಬ್ಬರಾರು ಬೈಲ್ ಹೊಡ್ತಾರ. ಹಂಗಾರೆ ಏನು ಗುಂಡಪ್ಪನ ಹಿಡ್ತಿಯಾರ ಹೆರ್ಗೆ ಬರ್ಬೇಕಿತ್ತಲ್ಲ. ಅದು ಬತ್ತ ಬಹಳ ಬಿಲಾಸ್ ಬಿಟ್ಟದೆ. ಮನಸ್ಸರ ಗುಂಜಸ್ಸೇ ಇಲ್ಲ. ಗುಂಡಪ್ಪ ಗುಂಡಪ್ಪ ನಾಯಿ ಕಟಾಕಿಯನ? ಪಟಾಕಿ ಒಂಚೂರು ಹೋಗ ಮಗನೇ. ಅಲ್ಲೇ ನಾಯಿ ಕಟಾಕಿ ಒಳಗೆ ಬಲ್ಲಿ ಅಂತ ಹೇಳ. ಹೋದಾ? ಅಯ್ಯೋ ಅತ್ತೆ, ಪಟಾಕಿ ಏನು ಹೋಗಕ್ಕೆ ಅವನು ಎಲ್ಲದಾನೆ? ನಂಗೆ ಸುಳ್ಳು ಹೇಳಿ ನಿಮ್ಮ ಹತ್ರ ಇರಕ್ಕೆ ಗುಂಡಣ್ಣ ಅವ ಎಲ್ಲಿಗೆ ಹೋಗ್ಯಾರೆ ಗೊತ್ತಾ? ಏನ್ ಮಾವಿನಕಾಯಿ ಕುಯ್ಕಿ ಬರಕ್ಕೆ ಹೋಗ್ಯಾರೇನ? ನನ್ನ ಹತ್ರ ಬಿಟ್ಟು ಹೋಗ್ಯಾರೆ. ಬರ್ಲಿ ಇವತ್ತು ಅವ್ರ ಮನೆಗೆ ತಡೀರಿ. ಓ ಹೌದಾನೆ ಮಗನೇ, ಅವನು ಇವತ್ತು ಬರ್ಲಿ ತಡಿ. ನೀ ಹೇಳೋದಲ್ಲ ನಾನೇ ಹೇಳ್ತೇನೆ ಮಗನೇ. ಒಂಚೂರು ಹೋಗಿ ಅವ್ರ ಪಾಪ ಅಜ್ಜ ಅಷ್ಟೊತ್ತಾಗ್ಯದಲ್ಲೇ ಕೂಗ್ತಾ. ನಾವು ಒಲೆ ಮೇಲೆ ಅಂತ ಇಟ್ಕೊಂಡಿನಿ. ನೀನೇ ಹೇಳಿದ್ದು ತಿಂಡಿ ಮಾಡ್ಕೊಡಕ್ಕೆ. ಆಚೆಗೆ ಬಂದೆ ಅಂದ್ರೆ ಮತ್ತೆ ಅದು ಪೂರ್ತಿ ಹದ ತಪ್ಪೋತದೆ ಮಾರತೆ. ನಾಯಿ ಕೊಟ್ಟಾಕಿ ಒಳಗೆ ಬಲ್ಲಿ ಅಂತ ಹೇಳ್ತೀಯಾ? ಅವ್ರೇನು ಎಷ್ಟು ಕೂಗ್ತಾರೋ ಬೈತಾರೋ ಎಂತದ? ನಾನು ಹೇಳಿದ್ದರೆ ಕೇಳ್ಸಲೇನು ಅವರಿಗೆ? ಹೋಗಿ ಹೇಳೋದು ಹೇಳ್ತೀನಿ. ಅಲ್ಲ ಒಟ್ಟಾಗ ಮದುವೆ ಮನೆಗೆ ಹೋಗಿ ಆಗಿವತ್ತಾ? ಗುಂಡಪ್ಪ ಹಂಗೆ ಹೋಗೋಣ ಅಂತ ಹೇಳಿದ್ಮೇಲೆ ಬಿಟ್ಟು ಹೋತಿರ್ಲಪ್ಪ. ನಮ್ಮ ಮನೆಗೆ ಅವ್ರು ಬಂದೆ, ಅವ್ರು ಬರೋಲ್ಲ, ನಾನು ನೀವೇ ಹೋಗೋಣ ಅಂತ ಕರ್ಕೊಂಡು ಹೋಗಿ ಆತ ಎಂಥದ ಇನ್ನು ಅಮ್ಮ ಮಗ ಎಂಥದೋ ಕೂತ್ಕೊಂಡು ಮಾತಾಡ್ತಿದ್ರು. ಓ ಸಮ, ಇದನ್ನೇ ಕುಚು ಮಾತಾಡಿದ್ದು. ನಮ್ಮ ಮನೆ ಹೆಗ್ಗುಡ್ತಿಗೆ ಮಾತ್ರ ಇವತ್ತು ನಾನು ಮನೆಗೆ ಹೋದವ. ಓ ಅತ್ತೆ, ನಾಯಿ ಇಲ್ಲ, ಒಂದು ಸ್ವಲ್ಪ ಇಚ್ಚಿಗೆ ಬೆಕ್ಕದೆ ಕೂಗ್ತದೆ. ಬೆಕ್ಕಿದ್ರೆ ಅಡ್ಡಿಲ್ಲ, ಬರಕ್ಕೆ ಹೇಳ. ಗುಬ್ಬಿ ನೀವೊಂದು ಮಾಡ್ತೀಯ ಮರತೆ ಎಷ್ಟು ಗೊತ್ತಿಲ್ಲ. ಬೆಕ್ಕಿದ್ರಿ ಅಂತ ಮಾಡ್ತದೆ, ಬರಕ್ಕೆ ಹೇಳ. ಅದಕ್ಕೂ ಎಂತ ಆಗಿದೆ ನಮ್ಮ ಮರತಿ ಕೂಗ್ತದೆ ಬೆಳಗ್ಗಿಂದ ಇಂಥ ಥರ ಅಂತಿಲ್ದೆ. ಮಾದಪ್ಪಜ್ಜ ಮಾವ ಸಾಲಕ್ಕೆ ಹೋಗ್ಯಾರೆ, ಈಗ ಬರ್ತಾರಂತೆ. ನೀವು ಬಂದು ಒಳಗೆ ಕೂತ್ಕೊಂಡಿರ್ಬೇಕಂತೆ, ಬರ್ಬೇಕಂತೆ. ಓ ಹೀಗೊಬ್ರು ಬೈಬಿಟ್ರು ಅಂತ ಆತು. ಇದು ಹೆಚ್ಚೆಲ್ಲಿ ಬೀರಿ ಎಂತದೆ? ನಿನ್ನ ಮಾವ ಎತ್ಲಾಗ ಹೋಗೇನೆ ಮದುವೆ ಮನೆಗೆ ಹೋಗಲ್ಲ ಅಂತ? ಸಮ, ನಾನು ಹೇಳಿದ್ದೆ ಸಮ. ಅವರಿಬ್ರು ಒಟ್ಟಾಗಿ ಹೋಗ್ಯಾರ. ನಾನು ಬರ್ಬೇಕಂತೆ ಅಂತ ಅವ್ನು ಹೇಳೋದೆ ಅಂತೆ. ನಂಗೆ ಗೊತ್ತಿಲ್ಲನು ಮತ್ತೆ ಮನೆಗೆ ಹೋಗ್ಬೇಕಾ ಬಿಡ್ಬೇಕಾ ಅಂತ. ಅಷ್ಟೈತಿ ಹೇಳೇನೆ ನಿನ್ನೆ. ನಾನು ನೀವು ಒಟ್ಟಾಗಿ ಹೋಗೋಣ ಅಂತ ಹೇಳಿ ನಾನು ಸುಮ್ಮನೆ ಮನೆಯಿಂದ ಹೊರಟವ ಹಂಗಿಂದನೇ ಹೋಗ್ತಿದ್ದೆ. ಈ ಒಬ್ಬ ಹೊತ್ತಿಲ್ಲ ಅಂತ ಬರೋಕ್ಕೆ ಹೋದೆ ನಾನು. ಅವರೆಲ್ಲ ಹಂಗಿದ್ದಾರೆ, ವಯಸ್ಸಾದವರೆಲ್ಲ ಹೇಳ್ಕೊಂಡು ಕಾಣ್ತಾರೆ. ಅವರಿಗೆ ಒಟ್ಟಿದ್ದು ಬಂದು ಅಂತ ಕೇಳಬೇಕಿತ್ತಂತ ನಿನ್ನೆ. ದೇವ್ರೆ, ನಂಗೆ ಗೊತ್ತಿತ್ತು ಇವ್ರು ಹಿಂಗೆ ಮಾಡೋದು ಅಂತ. ಸ್ನಾನಕ್ಕೆ ಹೋಗಿರಿ ಮಾವ, ಬರ್ತಾರಂತೆ.
ನಿನ್ನ ಅತ್ತಿ ಹೋಗ್ಯದ? ಅತ್ತಿ ಹೋಗ್ಯದನಾ? ಹಂಗಾರೆ ನಮ್ಮನೆ ಹೆಗ್ಗುಡ್ತೀನಿ ಹೋಗಿದೆ ಅದ್ರ ಜೊತೆ ಅಂತ ಕಾಣ್ತದೆ. ಅದಕ್ಕೆ ಉಪ್ಪಚ್ಚಡ ಮಾಡಿದ್ದ ಅಮ್ಮ ಮಗ ಕೂತ್ಕೊಂಡು ಅವ್ರವ್ರೇ ಹೋಗೋಣ ಅಂತ. ಮತ್ತೆ ಇವತ್ತು ಮದುವೆ ಮನೇಲೆ ಅವಳನ್ನು ನಾನು ಗ್ರಾಚಾರ ಬಿಡಿಸ್ತಿದ್ರಿ ಯಾಕೆ ಹೋಗಿದ್ದೀನಿ. ಇನ್ನೊಂದು ಸಾರಿಗೆ ನನಗೆ ಹಿಂಗೆ ಮಾಡಬಾರ್ದು. ನಿನ್ನ ಮಾವಾಗ ಅಷ್ಟು ಇದೆ ಅಂತಾನೆ, ವಯಸ್ಸಾದವನ ಜೊತೆ ಬರೋದು ಬೇಡ ಅಂತಾನೇನ ಅಟ್ಟಿದ್ದಾನೆ ಅಂತ ಬಂದು ಹೇಳಿದ್ನಂತೆ. ಅಲ್ಲ ನಿನ್ನ ಅತ್ತೆ ಹೇಳ್ತಾ ಅವನಂತ ಕರ್ಕೊಂಡು ಹೋಗೋದು ಕಿಂಕೆಂಡಲ್ಲ ನಾವೇ ಹೋಗೋಣ ಅಂತ. ಅದು ಘನ ಹಿಂಸು ಅಂತ ಮಾಡಿದ್ದೆ. ಗುಬ್ಬಿ ಅಲ್ಲೊಂಚೂರು ಹತ್ರ ಹೋಗಿ ಹೇಳಿ ಮಾರತೆ. ಮಾವು ಸ್ನಾನಕ್ಕೆ ಹೋಗ್ಯಾರೆ, ಅತ್ತೆನೂ ಇಲ್ಲೇ ಅದಾರೆ ಅಂತ ಹೇಳು. ಸ್ನಾನ ಮಾಡ್ತಿ ಬಂದ್ಮೇಲೆ ಇಬ್ರು ಒಟ್ಟಿಗೆ ಹೋಗೋದಂತೆ ಅನ್ನ. ಅಲ್ಲ ನಿಮ್ಗೆ ಅವೆಲ್ಲ ಪಾರ್ಪತಿ ಎಂತ ಕರೆ ಮಾಡತ್ತೆ? ಒಳಗೆ ಬಲ್ಲಿ ಅಂತ ಕರೆದ್ರಾಗಲ್ಲ, ಒಳಗೆ ಬರೋಕ್ಕೆ ಹೇಳಿದ್ರೆ ಆತ ಇಲ್ಲಿಗೆ ಬಂದ ಮೇಲೆ ಹೇಳಿದ್ರು ಸಹಿ. ಏನು ಹವ್ಯಾಸ ಆ ಥರ ಕೂತ್ಕೊಂಡು ಕೂಗ್ತಾ ಇದ್ದಾರೆ. ಇದು ಹೋಗ್ಕೊಂಡು ಮತ್ತೊಂದು ಥರ ಕೂಗ್ತಾ ಇದೆ ಇಲ್ಲಿ. ಇಡೀ ಊರಿಗೆ ಗೊತ್ತಾಯ್ತು ಮದುವೆ ಮನೆಗೆ ಹೋಗೋದು ಅಂತ. ಮಾದಪ್ಪಣ್ಣು ಮಾಡೋದು ಹಂಗೆ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಅಷ್ಟು ಬೇಗ ಇಲ್ಲಿಗೆ ಬಂದ್ಕೊಂಡರೀಗ. ನೀನು ಅದು ಯಾವ ಥರ ಒಲೆ ಮೇಲೆ ಇಟ್ಕೊಂಡಿದ್ದು ನೋಡೋಣ. ಹೊತ್ತಿಟ್ಟು ಹೋದ್ರೂ ಹೋಗ್ತದೆ. ಹೋಗಿ ನೀನು ಹೋಗಿ, ನೀನೇ ಹೋಗಿ ಹೇಳಿ ಅಲ್ಲಿ. ಅಯ್ಯೋ ಮಾದಪ್ಪಜ್ಜ, ನಿಮಗೆ ಎಂತ ಆಗಿದೆ? ಮಾವ ಸ್ನಾನಕ್ಕೆ ಹೋಗಿರೆ, ಸ್ನಾನಕ್ಕೆ ಹೋಗಿರೆ ಬತ್ತರಂತೆ. ನೀವಿಬ್ರೇ ಒಟ್ಟಿಗೆ ಹೋಗದಂತೆ. ಅತ್ತೆ ಹೋಗ್ಲೇ ಮದುವೆ ಮನೆಗೆ. ಅತ್ತೆ ಒಳಗೆ ಒಲೆ ಮೇಲೆ ಅಂತನ್ನ ತಿಂಡಿ ಮಾಡಕ್ಕೆ ಇಟ್ಕೊಂಡಾರೆ. ನೀವು ಬರ್ಬೇಕಂತೆ ಒಳಗೆ. ಓ ಹೌದಣ್ಣ, ಈಗ ಹೇಳಿ ಆವಾಗಲೇ ಹಿಂಗೆ ಹೇಳಿದ್ರಿ ಏನತ್ತಿತ್ತ ಚೆಲ್ಲ ಬೀರಿ. ಮತ್ತೆಲ್ಲ ಮದುವೆ ಮನೆಗೆ ಹೋಗ್ಯಾರ ಒಟ್ಟಾಗಿ ಅಂತ ಹೇಳ್ತಲ್ಲ. ನಾ ಅದೇ ನೋಡಿದೆ, ಗುಂಡಪ್ಪ ಹಂಗೆ ಹೇಳಿದ್ಮೇಲೆ ಬಿಟ್ಟು ಹೋಗವ ಅಲ್ಲ. ಏನಪ್ಪ ನೋಡಿದೆ ಅತ್ತೆ ಅಂಥ ತಿಂಡಿ ಮಾಡ್ತಾ ಇದ್ದೆ. ನಾ ಏನು ಬರೋಕ್ಕೇನು ಅಪೂರಕ್ಕೆ ಬರೋನೇ ನಂಗಾಗೊಂದು ತಿಂಡಿ ಮಾಡೋಕ್ಕೆ. ಅದ್ರ ಹುಚ್ಚು ಹಾಳಾಗಿತ್ತು. ಬಂದೆ ನಡಿ ಹೇಳಿ ಕೂಗ್ಬೇಡ, ಕೂಗಕ್ಕೆ ಅಂತ ಹಾಕಿದ್ ನಿಂಗೆ. ಇವರೊಬ್ರು ಮಾದಪ್ಪಜ್ಜ ಹೋಗಿ ಹೋಗಿ ನಾನೇ ಸಿಕ್ಕಾಕೊಂಡೆ. ಕೂಗಿದ್ರು ಕೂಗದೆ ಅಂತಕ್ಕೆ ಅಂತಾರೆ. ಅಷ್ಟು ಕೂಗಿ ಹೇಳಿ ಅವ್ರಿಗೆ ಕೇಳಿಸ್ಲ. ಇನ್ನು ಮಾತ್ರ ಇವ್ರ ಹತ್ರ ಅಂತ ಹೇಳಕ್ ಹೋಗಲ್ಲ. ಎಟ್ಲ ಹೋತಿದ್ದೀಯೇ? ನಾಯಿ ಕೊಟ್ಟಾಕಿರಾ? ನೋಡ್ಕಿ ಬಾ ಹೋಗಿ, ನಾಯಿ ಕೊಟ್ಟಿರಾ? ಕೊಟ್ಟಿದ್ ನಾಯಿ ಬಿಟ್ಟು ಹೊಡೆದ್ರು ಹೊಡೆದೆ ನಾನೀಗ. ನಾಯಿ ಕಟ್ಟಾಕ ಆಗಿದೆ, ನೀವು ಬನ್ನಿ ಒಳಗೆ ಬನ್ನಿ. ಬಂದ್ರೆ ಬನ್ನಿ, ಬಿಟ್ಟರೆ ಬಿಡಿ, ನಾನು ಹೋಗ್ತೀನಿ. ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ಒಬ್ಬ ಗುಂಡಪ್ಪ ಯಾವ ಥರ ಸ್ನಾನ ಮಾಡ್ತಾನೇನ? ಎಂತ ಗುಂಡಪ್ಪ ಇನ್ನೂ ಸ್ನಾನ ಆಗ್ಲನ? ಹುಟ್ಟು ಮೊಡ್ಡೆಲ್ಲ ಹಿಂದೆ ತೊಳಿತೀಯ ಹೆಂಗೆ? ಮಾರಾಯ ಏನು ಹುಡುಗಂಡಾರು ಮಾಡ್ದಂಗೆ ಮಾಡ್ತೀಯ ನೀನೊಬ್ಬ. ಹಾಗತ್ತ ನಾ ಎಲ್ಲೇ ಮುಲ್ಕಿಂಡದೆ ಚೆಲ್ಲ ಬೀರಿ ಮಗಿನ ಕುಟ ಹೇಳಿನಿ ನಾಯಿ ಕಟ್ಟಿರೋನು ಅಂತ ಕೇಳ್ರೆ ಹ್ಞೂ ಅಂತ ಹೋಗ್ಕಿಂಡದೆ. ಸೊಳ್ಪ್ಲಿ ಆದೀಯ ಕೊಟ್ಟು ಹಾಕ್ಯಾರಂಬಗ ಅದು ಸೊಪ್ಲು ಉದ್ದಾದೆ ಹೊಲ್ದು ಹಾಟ್ ಹೋಗೋದು ಹೆಂಗೆ? ಕೊಲ್ ಬಿದ್ದು ಹೋಗ್ಲಿ, ನಾ ಗೇಟ್ ಬಿಡ್ದಲ್ಲೇ ನಿಂತ್ಕೊತೀನಿ ಅತ್ಲಾಗೆ.